ಹೊಸಪೇಟೆ ನಗರದಲ್ಲಿ ಜೆಪಿ ಪ್ರತಿಷ್ಠಾನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ನಡೆದ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಪ್ರತಿಭಾ ಪುರಸ್ಕಾರದಲ್ಲಿ ಮಾತನಾಡಿದ ಪ್ರತಿಷ್ಠಾನದ ಮಹಾಪೋಷಕರಾದ ಶ್ರೀಮತಿ ಲತಾ ಸುಧಾಕರ್ ಅವರು ವಿದ್ಯಾರ್ಥಿಗಳನ್ನು ಕುರಿತಾಗಿ ನಿರಂತರ ಪರಿಶ್ರಮದಿಂದ ತಮ್ಮ ಗುರಿ ಸಾಧನೆಯತ್ತ ಗಮನ ಹರಿಸಬೇಕು ಎಂದು ಕಿವಿಮಾತು ಹೇಳಿದರು. ಅತಿಥಿಗಳಿಗೆ ಭಿನ್ನವಾಗಿ ವಿದ್ಯಾರ್ಥಿಗಳಿಂದ ಅವರ ಮುಂದಿನ ಗುರಿ ಉದ್ದೇಶಗಳನ್ನು ವೇದಿಕೆಯಲ್ಲಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಶ್ರೀಯುತರು ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಿರಂತರ ಶ್ರಮ, ಗುರು ಹಿರಿಯರಲ್ಲಿ ಶ್ರದ್ಧೆ, ಸಮಾಜದ ಒಳಿತಿಗಾಗಿ ಯೋಜಿಸುವಂತಹ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಶ್ರೀಮತಿ ಕುಸುಮಾ ಅಜಯ್ ರವರು ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ಬೆಳೆದು ಬಂದ ಬಗೆ ಹಾಗೂ ಕೈಗೊಂಡಿರುವ ಸೇವಾ ಕಾರ್ಯಗಳ ಕುರಿತಾಗಿ ವಿವರವಾಗಿ ಮಾಹಿತಿ ಹಂಚಿದರು. ಜೆಪಿ ನಾರಾಯಣಸ್ವಾಮಿ ಅವರ ಹಾದಿಯಲ್ಲಿ ಅವರ ಪುತ್ರರಾದ ಶ್ರೀ ಜೆಪಿ ಸುಧಾಕರ್ ರವರು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ರೀತಿ ಅನನ್ಯವಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿ ವೇತನ ಪಡೆಯುವ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಅಧ್ಯಕ್ಷರಾದ ಶ್ರೀ ಎಚ್.ಎಲ್. ಶಿವಾನಂದರವರು ಪ್ರತಿಷ್ಠಾನದ ಗುರಿ ಉದ್ದೇಶಗಳ ಕುರಿತಾಗಿ ಮಾಹಿತಿ ಹಂಚಿಕೊಂಡರು. ಮತ್ತೋರ್ವ ಟ್ರಸ್ಟಿ ಶ್ರೀ ಪೂರ್ಣೇಶ್ ರವರು ಮಾತನಾಡಿ, ವಿದ್ಯಾರ್ಥಿಗಳು ಧೈರ್ಯವಾಗಿ ವೇದಿಕೆಯಲ್ಲಿ ತಮ್ಮ ಭವಿಷ್ಯದ ಜೀವನ ಕುರಿತಾಗಿ ಹಂಚಿಕೊಂಡಿರುವ ಆಶಯಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮುನ್ನಡೆಯಲು ಪ್ರತಿಷ್ಠಾನ ತಮಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಶ್ರೀ ಮಂಜಪ್ಪನವರು ಪ್ರತಿಷ್ಠಾನದ ವಿದ್ಯಾರ್ಥಿ ವೇತನ ಪ್ರತಿಜ್ಞಾ ವಿಧಿಯನ್ನು ಕಾರ್ಯಕ್ರಮದಲ್ಲಿ ಹಾಜರಿದ್ದ ವಿದ್ಯಾರ್ಥಿಗಳಿಗೆ ಬೋಧಿಸಿದರು. ವಿಜಯನಗರ, ಕೊಪ್ಪಳ, ಗದಗ, ಹಾವೇರಿ, ಧಾರವಾಡ, ಬಳ್ಳಾರಿ ಜಿಲ್ಲೆಗಳ ಒಟ್ಟು 84 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ವಿದ್ಯಾರ್ಥಿ ವೇತನ ಪಡೆದ ಅನೇಕ ವಿದ್ಯಾರ್ಥಿಗಳು ಪ್ರತಿಷ್ಠಾನದ ಸಮಾಜಮುಖಿ ಕಾರ್ಯವನ್ನು ಪ್ರಶಂಸಿಸಿ ಧನ್ಯವಾದಗಳನ್ನು ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಜೆಸ್ಕಾಂ ಅಧಿಕಾರಿಣಿ ಶ್ರೀಮತಿ ಸಾವಿತ್ರಿ ಮೇಡಂ ರವರು ಮಹಿಳೆಯರು ಇಂದಿನ ಕಾಲದಲ್ಲಿ ಶಿಕ್ಷಣ ಪಡೆದು ಔದ್ಯೋಗಿಕವಾಗಿ ಬಲಗೊಳ್ಳಬೇಕಾದ ಅವಶ್ಯಕತೆ ಕುರಿತಾಗಿ ವಿದ್ಯಾರ್ಥಿನಿಯರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯ ಶಿಕ್ಷಕ ಶ್ರೀ ಮಧುಸೂದನ್ ಅವರು ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಸಮಾಜಮುಖಿ ಕಾರ್ಯಗಳಿಗೆ ಹೊಸಪೇಟೆ ಆರ್ಯ ಈಡಿಗ ಸೇವಾ ಟ್ರಸ್ಟ್ ಸದಾ ಬೆಂಬಲವಾಗಿದ್ದು ಪ್ರತಿಷ್ಠಾನದ ಎಲ್ಲ ಕಾರ್ಯಗಳಿಗೆ ನಾವುಗಳು ಜೊತೆಯಾಗಿರುತ್ತೇವೆ ಎಂದು ಪ್ರತಿಷ್ಠಾನದ ಕಾರ್ಯಗಳ ಕುರಿತಾಗಿ ಪ್ರಶಂಸಿಸಿದರು. ವೇದಿಕೆಯಲ್ಲಿ ಈಡಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಚಂದ್ರಣ್ಣ, ರಾಘವೇಂದ್ರ, ಪ್ರಹ್ಲಾದ್, ಈರಣ್ಣ, ನಾಗರಾಜ್, ಪ್ರಸಾದ್, ಶ್ರೀಕಾಂತ್, ರಾಘವೇಂದ್ರ, ಅಶೋಕ್ ಕುಮಾರ್, ಮಂಗಳ ರಾಘವೇಂದ್ರ ಸೇರಿದಂತೆ ಆರ್ಯ ಈಡಿಗ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಜರಿದ್ದರು. ಶ್ರೀ ಆನಂದಗೌಡ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇ. ಕುಮಾರಸ್ವಾಮಿ ವಂದಿಸಿದರು. ನಾನು ಈಡಿಗ ಜನಾಂಗಕ್ಕೆ ಸೇರಿದ ವಿದ್ಯಾರ್ಥಿ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ನೀಡುತ್ತಿರುವ ಈ ವಿದ್ಯಾರ್ಥಿ ವೇತನವನ್ನು ನಾನು ನನ್ನ ವಿದ್ಯಾಭ್ಯಾಸಕ್ಕೆ ಮಾತ್ರ ಉಪಯೋಗಿಸಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತೇನೆ. ನನ್ನ ವಿದ್ಯಾರ್ಥಿ ಜೀವನದ ಎಲ್ಲ ಕರ್ತವ್ಯಗಳನ್ನು ಅರಿತು ನನ್ನ ಕುಟುಂಬ ಮತ್ತು ಈ ಸಮಾಜಕ್ಕೆ ಉತ್ತಮ ಗುಣ ಮತ್ತು ವ್ಯಕ್ತಿತ್ವವುಳ್ಳ ಪ್ರಜೆಯಾಗಿ ಬೆಳೆಯುತ್ತೇನೆ. ನಮ್ಮ ಸಮುದಾಯದ ಎಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇನೆ. ನನ್ನ ಸುತ್ತಮುತ್ತಲಿನ ನಾನು ಈಡಿಗ ಜನಾಂಗದ 26 ಪಂಗಡಗಳಿಗೆ ಸೇರಿದ ಎಲ್ಲ ಬಂಧುಗಳೊಡನೆ ಪಂಗಡ ಭೇದವಿಲ್ಲದೆ ಒಗ್ಗಟ್ಟಾಗಿ ಇರುತ್ತೇನೆ. ನನ್ನ ಸಹ ವಿದ್ಯಾರ್ಥಿಗಳಿಗೆ ಅಥವಾ ಕಿರಿಯರಿಗೆ ಜ್ಞಾನವನ್ನು
ಹಂಚಿಕೊಳ್ಳುವುದರ ಜೊತೆಗೆ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತೇನೆ. ಸಮಾಜದ ಸೇವೆಯ ಮಹತ್ವವನ್ನು ಮನಗಂಡ ನಾನು ನನ್ನ ಜೀವನದಲ್ಲಿ ಉತ್ತಮ ಸ್ಥಾನದಲ್ಲಿ ನೆಲೆಸಿದಾಗ ಸಮುದಾಯ ಮಾಡುತ್ತಿರುವ ಸಮಾಜ ಸೇವೆಯಲ್ಲಿ ನನ್ನ ಶಕ್ತಿಗನುಗುಣವಾಗಿ ಅವರೊಡನೆ ಕೈಜೋಡಿಸಿ ಸೇವೆಯನ್ನು ಸಲ್ಲಿಸುತ್ತೇನೆ. ನಾನು ನಮ್ಮ ಸಮುದಾಯಕ್ಕೆ ಬೆಂಬಲವಾಗಿ ಧನಾತ್ಮಕ ಪರಿಣಾಮವನ್ನು ಸಾರುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಾಕ್ಷಿಯಾಗಿ ಈ ಮೂಲಕ ಪ್ರಮಾಣವನ್ನು ಸ್ವೀಕರಿಸುತ್ತೇನೆ. ಹುಡುಗರು ಸ್ಕಾಲರ್ಶಿಪ್ ತಗೊತಾ ಇದ್ದಾರೆ. ಪ್ರತಿ ಸಲಿನೂ ನಾವು ವೇದಿಕೆ ಮುಂದೆ ಕೂತ್ಕೊಂಡು ನಿಮಗೆ ಏನು ಒಳ್ಳೆಯದು ಆಗ್ಬೋದು, ಏನು ಒಳ್ಳೆಯದು ಅನ್ನೋದು ಒಂದು ಮಟ್ಟಿಗೆ ನಾವು ಏನು ತಿಳಿದಿರ್ತೀವಲ್ಲ ಅದನ್ನು ಗ್ರಹಿಸ್ಕೊಂಡು ನಾವು ಏನು ಅನುಸರಣೆ ಮಾಡ್ತಾ ಇರ್ತೀವಿ ಅದನ್ನು ನಿಮಗೆ ಹೇಳಿ ಮತ್ತು ಇನ್ನು ನಿಮ್ಮ ಜೀವನ ಉತ್ತಮವಾಗಿ ಹೇಗೆ ಮಾಡ್ಬೋದು ಅನ್ನೋದು ಬಹಳಷ್ಟು ಕನಸು ಜೊತೆಗೆ ನಾವು ಪ್ರತಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಾವು ಬರ್ತೀವಿ. ಅದು ಒಂದೇ ಉದ್ದೇಶಕ್ಕೆ ನಿಮ್ಮ ಜೀವನ ಹೇಗೆ ಇತ್ತು, ಹೇಗೆ ಆಗ್ಬೋದು ಅನ್ನೋ ಕನಸನ್ನು ಮಾತ್ರ ನನಸು ಮಾಡೋದಕ್ಕೆ. ದಯವಿಟ್ಟು ಒಂದು ಮಾತ್ರ ತಿಳ್ಕೊಳ್ಳಿ, ಸ್ಕಾಲರ್ಶಿಪ್ ತೊಗೊಂಡ್ಬಿಟ್ಟು ನಾನು ಎಜುಕೇಷನ್ ಮುಗಿಸ್ಬಿಟ್ಟು ನನ್ನ ಸಂಸ್ಥೆ, ನನ್ನ ಬೆಳೆಸಿದವರು, ನನ್ನ ಹಿಂದೆ ಇದ್ದವರು, ಸಮುದಾಯದವರು ಎಲ್ಲರೂ ನನಗೆ ಬೆಂಬಲವಾಗಿ ನಿಂತವರು ಎಲ್ಲರೂ ನನಗೆ ಬೆಳೆಸಿದ್ರು. ಸೊ ನಂದು ಅವ್ರದ್ದು ಕರ್ತವ್ಯ ಏನಿತ್ತಲ್ಲ ಅದನ್ನು ಅವರು ಮುಗಿಸಿದ್ರು. ಈಗ ನಾನು ಬೆಳೆದೆ, ನಾನು ಸಂತೋಷವಾಗಿರೋದೇ ನನ್ನ ಗುರಿ ಅನ್ನೋದನ್ನು ಬಿಟ್ಟುಬಿಟ್ಟು ನಿಮ್ಮ ಕರ್ತವ್ಯಗಳನ್ನ ಏನು ಅನ್ನೋದನ್ನು ಒಂದು ಸಾರಿ ಪ್ರಶ್ನೆ ನಿಮಗೆ ನೀವೇ ಹಾಕೋಬೇಕು. ನನ್ನ ತಂದೆ ತಾಯಿಗೆ ಏನು ಮಾಡಿದೆ, ಅವ್ರು ನನಗೆ ಏನೆಲ್ಲ ಮಾಡಿದರು, ಅವ್ರ ಶಕ್ತಿ ಇನ್ನೂ ಹೆಚ್ಚಾಗಿ ಮಾಡಿರ್ತಾರೆ, ಅವರಿಗೆ ನಾನು ಏನು ಕೊಡಬಲ್ಲೆ, ಇನ್ನೂ ಹೆಚ್ಚು ಏನು ಕೊಡಬಲ್ಲೆ, ಮತ್ತು ನನ್ನ ಸಮುದಾಯಕ್ಕೆ, ನನ್ನ ಸಮಾಜಕ್ಕೆ, ನನ್ನ ಪರಿಸರಕ್ಕೆ, ಮತ್ತು ನನಗೆ ನನ್ನ ಸ್ವಂತ ಏನು ನಮ್ಮ ಸುಖಕ್ಕೆ ನಾವು ಏನು ಉಪಯೋಗಿಸ್ತೀವಿ ಅದಕ್ಕಿಂತ ಜಾಸ್ತಿ ನಾವು ಜ್ಞಾನಕ್ಕೆ ನಮ್ಮ ಸಮಯನ ಬಳಸಬೇಕು. ಮತ್ತು ನಿಮ್ಮ ಗಳಿಕೆ ಅಂಕ ಏನಿದೆ ಕಾಲೇಜ್ನಲ್ಲಿ ಅದು ಬರೀ ಅಂಕಗಳಷ್ಟೇ. ಅದರದ್ದು ಬುದ್ಧಿ ಏನು ಕಲ್ತಿರ್ತೀರ ಅದು ಜ್ಞಾನ ಆಗೋದು ಸಂಪೂರ್ಣವಾಗಿ ಅದನ್ನು ಬಳಸಿದ ಮೇಲೆ ನಿಮ್ಮ ಜೀವನ ಉದ್ದಕ್ಕೂ ಅದನ್ನು ಯಾವ ಕ್ಷೇತ್ರದಲ್ಲಿ ಹೇಗೆ ಎಷ್ಟು ಬಳಸಬೇಕು ಅನ್ನೋದು ನಿಮಗೆ ಆ ಅರಿವು ಇರಬೇಕು. ಯಾಕೆಂದರೆ ಪ್ರಪಂಚದಲ್ಲಿ ಬೇಕಾದಷ್ಟು ಬೇಡವಾದಷ್ಟು ಎಲ್ಲ ಇದೆ, ಆದರೆ ನಾವು ಏನು ತಗೋಬೇಕು, ನಮ್ಮ ಬೆಳವಣಿಗೆಗೆ ಏನು ಬೇಕು, ಯಾವುದನ್ನು ಬಿಟ್ಟಾಕಬೇಕು, ಯಾವುದನ್ನು ಮಾತಾಡಬೇಕು, ಯಾವುದನ್ನು ಕೇಳಿಸ್ಕೊಂಡೇ ಇರಬೇಕು, ಯಾವುದು ಗೊತ್ತಿದ್ರೂ ಗೊತ್ತಿಲ್ಲದ ಹಾಗಿರಬೇಕು, ಇಡೀ ಜೀವನ ಹೇಗೆ ಮಾಡಬೇಕು, ಹೇಗೆ ನಡೆಸ್ಕೊಂಡು ಹೋಗಬೇಕು, ನಮ್ಮ ಸಮಾಜನ ಹೇಗೆ ನಡೆಸ್ಕೊಂಡು ಹೋಗಬೇಕು, ನಮ್ಮ ಬಂಧುಗಳ ಹತ್ರ ಹೇಗೆ ನಡ್ಕೋಬೇಕು, ಆಮೇಲೆ ನಮ್ಮ ಸಮುದಾಯಕ್ಕೆ ಏನು ಮಾಡಬೇಕು, ನಾವು ನಮ್ಮ ದೇಶನ ಹೇಗೆ ಉತ್ತಮ ಮಾಡ್ಬೋದು, ನಮ್ಮನ್ನು ನಾವು ಮತ್ತೆ ಉನ್ನತ ಸ್ಥಾನಕ್ಕೆ ಹೇಗೆ ತೊಗೊಂಡು ಹೋಗ್ಬೋದು, ಅದು ಯಾವುದಾದ್ರೂ ಬುಕ್ಕಲ್ಲಿ ಇದೆಯಾ? ಯಾವ ಬುಕ್ಕಲ್ಲೂ ಇರೋದಿಲ್ಲ. ಅದನ್ನು ನೀವೇ ಹೋಗಿ ಕಲಿಬೇಕು. ಯಾವತ್ತೂ ನಾವು ಏನು ಗುರಿ ಇಟ್ಟಬೇಕು ಅಂದರೆ ನಾವು ಇವತ್ತು ಇದ್ದ ಹಾಗೆ ಇನ್ನೊಂದು 10 ವರ್ಷ ಆದಮೇಲೆ ನಾನು ಎಲ್ಲಿರ್ತೀನಿ ಅದ್ರ ಬಗ್ಗೆನೇ ಮಾತಾಡಬೇಕು, ಅದನ್ನೇ ನೋಡಬೇಕು, ಅದನ್ನೇ ಕಲಿಬೇಕು. ಅದರಿಂದ ಏನಾದರೂ ಉಪಯೋಗ ಆಗುತ್ತಾ? ಖಂಡಿತವಾಗಿ ಆಗುತ್ತೆ. ನಾಯಕ ನಟರು ಯಾರಾದ್ರೂ ನೀವು ಬಂದು ಬೆಂಬಲಿಸಿದೋ ಹೇಗೆ? ನನ್ನ ಪಿಕ್ಚರ್ನ ನೋಡಿ ನನ್ನ ಬೆಂಬಲಿಸಿ ಅಂತ ಹೇಳ್ತಾರೆ ಅಲ್ವಾ? ನಿಮ್ಮ ಪ್ರಾಣ ಕೊಡಿ ಅಂತ ಯಾರಾದರೂ ಕೇಳಿದಾರಾ? ಅಷ್ಟೊಂದು ಪ್ರೀತಿ ಮಾಡೋಕ್ಕೆ ಹೋಗಬೇಡಿ. ಪ್ರೀತಿ ಮಾಡೋರು ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ಅಕ್ಕ ತಂಗಿರಿದ್ದಾರೆ, ನಿಮ್ಮ ಸಮಾಜ ಇದೆ, ನಿಮ್ಮದು ದೇಶ ಇದೆ. ನಿಮ್ಮ ದೇಶನ ಪ್ರೀತಿ ಮಾಡಿ, ನಿಮ್ಮ ಗುರುಗಳನ್ನ ಪ್ರೀತಿ ಮಾಡಿ, ನಿಮಗೆ ಯಾರು ಓದು ಬರಹ ಕಲಿಸಿದ್ರಲ್ಲ ಶಿಕ್ಷಕರನ್ನ ಪ್ರೀತಿ ಮಾಡಿ, ನಿಮ್ಮ ತಂದೆ ತಾಯಿನ ಪ್ರೀತಿ ಮಾಡಿ. ಏನಾದರೂ ನಿಮ್ಮ ಸ್ವಾಭಿಮಾನ, ಏನಾದರೂ ಒಂದು ಸತ್ವ ನಿಮ್ಮಲ್ಲಿ ಏನಾದರೂ ಇದ್ದರೆ ಅವರೇ ಕಾರಣ ಅಲ್ವಾ? ಅವರಿಗೆ ಪ್ರೀತಿ ಮಾಡಿ, ಅವರಿಗೆ ಗೌರವ ಕೊಡಿ. ಎಲ್ಲರಿಗೂ ಪ್ರೀತಿಸೋ ಗುಣ ಇದ್ದ ಮೇಲೆ ಆ ಥರ ಹುಚ್ಚು ಕೆಲಸಗಳು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ.
ಅದಕ್ಕೆ ನಿಮ್ಮ ಕರ್ತವ್ಯಗಳನ್ನು ದಯವಿಟ್ಟು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಪರಿಪೂರ್ಣವಾಗಿ ಪಾಲಿಸಿ. ಯಾಕೆಂದರೆ ಈಗ ಕೇಳಿದ್ದು ಹೀಗೆ ಮರೆತೋಗ್ಬಿಟ್ರೆ ನಾವು ಏನೂ ಸಾಧಿಸೋಕ್ಕಾಗೋದಿಲ್ಲ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನನ್ನ ಭಾಷಣ ಇಲ್ಲಿಗೆ ಮುಗಿಸ್ತೀನಿ. ನನ್ನ ಹೆಸರು ವಿಜಯಲಕ್ಷ್ಮಿ ಇಳ್ಗೇರ್ ಅಂತ. ನಾನು ಬಂದಿರೋದು ಗದಗ ಜಿಲ್ಲೆಯಿಂದ, ಮಾಗಡಿಯಿಂದ ಬಂದಿದ್ದೀನಿ. ನಾನು ಪ್ರಸ್ತುತ ಓದ್ತಿರೋದು B.Edನ. ಏನಂತಂದ್ರೆ ಹಲವಾರು ವ್ಯಕ್ತಿ ಏನಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕಂದ್ರು ಅಥವಾ ಒಬ್ಬ ಡಾಕ್ಟರ್ ಆಗಬೇಕಂದ್ರು ಇಂಜಿನಿಯರ್ ಆಗಬೇಕಂದ್ರೂ ಈ ಎಲ್ಲ ಹುದ್ದೆಗಳನ್ನು ಹುಟ್ಟಾಕೋ ಹುದ್ದೆ ಯಾವುದು ಅಂತಂದ್ರೆ ಶಿಕ್ಷಕ ಹುದ್ದೆ. ಆ ಹುದ್ದೆಯನ್ನು ನಾನು ಮಾಡ್ತಿದ್ದೀನಿ, ಅದ್ರ ನನಗೆ ಹೆಮ್ಮೆ ಐತಿ. ಅದೇ ರೀತಿ ಸಮಾಜಕ್ಕೆ ಉತ್ತಮವಾದಂತಹ ಶಿಕ್ಷಕನನ್ನು ಕೊಡ್ತೀನಿ, ಉದ್ಯೋಗಿಯನ್ನು ಕೊಡ್ತೀನಿ, ಒಬ್ಬ ಲಾಯರನ್ನು ಕೊಡ್ತೀನಿ, ಅದೇ ರೀತಿ ಡಾಕ್ಟರನ್ನು ಕೊಡ್ತೀನಿ. ಈ ಎಲ್ಲ ಹುದ್ದೆಗಳನ್ನು ಹುಟ್ಟು ಹಾಕೋ ಸಾಮರ್ಥ್ಯ ನನ್ನಲ್ಲಿದೆ, ಅದನ್ನು ನಾನು ಮಾಡ್ತೀನಿ. ಅದೇ ರೀತಿಯಾಗಿ ನನಗೆ ಈ ಒಂದು ಹುದ್ದೆ ಕಲೀಲಿಕ್ಕೆ ಸ್ವಲ್ಪ ಸಹಾಯಧನವನ್ನು ಮಾಡ್ತಿರುವಂಥ ಈ ಒಂದು ಟ್ರಸ್ಟ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ನಮ್ಮದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಾಜಿನೂರು ಗ್ರಾಮ. ಒಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಾಜಿನೂರು ಗ್ರಾಮ. ನಾನು ಈಗ ಫಸ್ಟ್ ಇಯರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ನಾನು ಸೊಸೈಟಿಯಲ್ಲಿ ಒಳ್ಳೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಮತ್ತು ಒಳ್ಳೆ ಪೊಸಿಷನಿಗೆ ಬರಬೇಕು. ನಮ್ಮ ಪೇರೆಂಟ್ಸಿಗೆ ಮತ್ತು ನಮ್ಮ ಹಿರಿಯ ಸಮಾಜದವರಿಗೆ ಒಳ್ಳೆ ಪ್ರೌಡ್ ಫೀಲ್ ಆಗಬೇಕು ಅಂತ ಬಯಸಿದ್ದೀನಿ. ಇದು ಸ್ಕಾಲರ್ಶಿಪ್ ನನ್ನ ಎಜುಕೇಷನ್ಗೆ ಬುಕ್ಸಿಗೆ ಹೆಲ್ಪ್ ಆಗುತ್ತಂತ ನಾನು ಬಯಸುತ್ತೇನೆ. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಾನು ವಿಮ್ಸ್ ಬಳ್ಳಾರಿ ಕೇಳಿದ್ರಲ್ಲ, ಅಲ್ಲಿ BSc ನರ್ಸಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್. ನನ್ನ ಕೈಯಲ್ಲಿ ಹಣದಿಂದ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಪ್ರೊಫೆಷ್ನಲಿಂದ ನಿಮ್ಮೆಲ್ಲರಿಗೂ ಸಹಾಯ ಮಾಡ್ತೀನಂತ ಭರವಸೆನ ಕೊಡ್ತೀನಿ. ಎಷ್ಟೊತ್ತಾದರೂ ಬರೀ ಮಿಡ್ನೈಟ್ ಆಗಲಿ ಯಾವಾಗಾದರೂ ಬರೀ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ನನ್ನ ಪ್ರೊಫೆಷನ್ನಿಂದ ನಿಮಗೆಲ್ಲರಿಗೂ ಸಹಾಯ ಮಾಡ್ತೀನಿ. ಇವಾಗ ಕೇಳಿರ್ಬೋದು SC ST ಅವರಿಗೆಲ್ಲರಿಗೂ ಗೌರ್ಮೆಂಟಿಂದ ಸಹಾಯ ಆದರು, ಬಟ್ ನಮ್ಮ ಕ್ಯಾಸ್ಟಿಗೋಸ್ಕರ ಇವರಿಗೆಲ್ಲ ಸಹಾಯ ಮಾಡ್ತಿದ್ದಾರಲ್ಲ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಮ್ಯಾಮ್. ಇದೇ ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳ್ತೀನಿ. ಯಾರ್ಯಾರಿಗೆ ವಿಷಯ ಗೊತ್ತಿಲ್ವೋ ಈ ಸ್ಕಾಲರ್ಶಿಪ್ ಬಗ್ಗೆ ವಿಷಯನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ಓದ್ತಿದ್ದೀರೋ ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಥ್ಯಾಂಕ್ ಯು. ನಾನು ಕೊಪ್ಪಳ ಜಿಲ್ಲೆಯ ಚಳ್ಳೂರು ಗ್ರಾಮದಲ್ಲಿ ವಾಸಿಸ್ತೇನೆ. ನಾನು ಇವಾಗ ಫಿಸಿಯೋಥೆರಪಿ ಓದ್ತಿದ್ದೇನೆ ಬೆಂಗಳೂರಲ್ಲಿ, ದಿ ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಟಲ್ಲಿ. ನಂದೇನಿತ್ತು ಗುರಿ ಅಂದರೆ ಮೆಡಿಕಲ್ ಫೀಲ್ಡಿಗೆ ಹೋಗಲೇಬೇಕು ಅನ್ನೋದು ನನ್ನ ಗುರಿ ಇತ್ತು. ಸೊ ನಾನು ನೀಟನ್ನು ಟ್ರೈ ಮಾಡಿದೆ, ನೀಟಲ್ಲಿ ಒಂಚೂರು ಮಿಸ್ ಆಯಿತು. ಸೊ ನಾನು ಅದರಿಂದ ಫಿಸಿಯೋಥೆರಪಿ ಕೂಡ ಮೆಡಿಕಲ್ ಫೀಲ್ಡ್ ಅಂದ್ಬಿಟ್ಟು ಫಿಸಿಯೋಥೆರಪಿಗೆ ಹೋಗಿದ್ದೀನಿ. ಈ JP ನಾರಾಯಣ್ ಸ್ಕಾಲರ್ಶಿಪ್ಪಿಂದ ನಾನು ನನ್ನ ಕಾಲೇಜ್ ಫೀಸನ್ನ ಕಟ್ಕೊಳ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸಂದೀಪ್ ಅಂತ. ನಾನು ಕೊಪ್ಪಳ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಫೈನಲ್ ಇಯರ್ ಮುಗಿಸ್ತಾ ಇದ್ದೀನಿ ಇವಾಗ. ನಾನು ಇದೇ ಸಂಸ್ಥೆಯಿಂದ 3 ವರ್ಷದಿಂದ ಸತತವಾಗಿ 3 ವರ್ಷವೂ ನನಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಅದರಿಂದ ನನ್ನ ಎಜುಕೇಷನಿಗೆ ಮೊದಲು ಬುಕ್ಸ್ ಎಕ್ಸ್ಪೆನ್ಸಿವ್ ಇರ್ತದೆ ನಮ್ಮ ಕೋರ್ಸಲ್ಲಿ. ಅಟ್ಲೀಸ್ಟ್ ಆ ಬುಕ್ಸಿಗಾದರೂ ನಂಗೆ ಹೆಲ್ಪ್ ಆಗ್ತದಂತ ನಾನು ಈ ಸ್ಕಾಲರ್ಶಿಪ್ಪನ್ನು ರಿಸೀವ್ ಮಾಡಿದ್ದೀನಿ. ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ದಿಸ್ ಸ್ಕಾಲರ್ಶಿಪ್. ಆ್ಯಂಡ್ ಇವಾಗ ನಾವು ಸ್ಕಾಲರ್ಶಿಪ್ ತೊಗೊಂಡು ನಾವು ಮುಂದೆ ಎದ್ದು ಮುಗೀತು, ಇವತ್ತೊಂದು ದಿನ ನಾವು ಸ್ಕಾಲರ್ಶಿಪ್ ಮಾಡಿ ತೊಗೊಂಡು ಹೋಗ್ಬಿಡ್ತೀವಿ. ಬಟ್ ಇದು ನಾವು ಇಲ್ಲಿ ಎಂಡ್ ಮಾಡಬಾರ್ದು. ನಮಗೆ ಗೊತ್ತಿರೋ ಈಗ ನಾವು ಯಾವ ಫೀಲ್ಡಲ್ಲಿ ಇರ್ತೀವೋ, ನಮಗೆ ನಮ್ಮ ಜನಾಂಗದಲ್ಲಿ ಯಾರಿಗೆ ನೀಡಿರ್ತದೋ, ಒಬ್ಬರಿಗೆ ಮೋಟಿವೇಶನ್ ನೀಡಿರ್ಬೋದು, ಒಬ್ಬೊಬ್ಬರಿಗೆ ನಾಲೆಜ್ ಇರಲ್ಲ, ಆ ನಾಲೆಜನ್ನು ಶೇರ್ ಮಾಡಿದರೆ, ಆ ನಾವೊಂದು ಲಿಂಕ್ ಫಾರ್ಮ್ ಮಾಡಿದರೆ ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ. ಇವರು ಬರೀ ಸಂಸ್ಥೆಯವ್ರು ಎಫರ್ಟ್ ಮಾಡೋದಷ್ಟೇ ಅಲ್ಲ, ನಾವೆಲ್ಲರೂ ಸಹ ಒಂದು ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ನಾವು ಮಾಡಿದರೆ ಅದು ಲಿಂಕ್ ಚೇಂಜ್ ಆಗಿ ದೊಡ್ಡ ಎಫರ್ಟ್ ನಮ್ಮಿಂದ ಕೊಡೋಕ್ಕೆ ಸಾಧ್ಯ. ನಾನು ಅದನ್ನೇ ಎಲ್ರಿಗೂ ಕೇಳ್ತಿರೋದು. ಬಟ್ ಜಸ್ಟ್ ನೀವು ಸೆಲ್ಫಿಶ್ ಆಗಿರಬೇಡಿ, ಒಬ್ಬರದೇ ನಿಮ್ಮದಷ್ಟು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಜಸ್ಟ್ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್, ನಾಲೆಜ್ ಅಥವಾ ವಿಸ್ಡಮ್ ಶೇರ್ ಮಾಡಿದರೂ ಸಹ ಅದು ಭಾಳ ಹೆಲ್ಪ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಎವ್ರಿವನ್, ಐ ಆಮ್ ಲೋಕೇಶ್ ಫ್ರಮ್ ಗದಗ್, ಸಿರಟ್ಟಿ ತಾಲೂಕು. ನಂದು ಮುಖ್ಯ ಗುರಿ ಅಂದರೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ. ಸೊ ಬಿಸ್ನೆಸ್ ಮ್ಯಾನ್ ಯಾಕೆ ಆಗ್ಬೇಕಂದ್ರೆ ನಾವಿವಾಗ ಸೋಷಿಯಲ್ ಕಾಂಟ್ರಿಬ್ಯೂಟ್ ಏನಾರು ಮಾಡಬೇಕಂದ್ರೆ ಖಾಲಿ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಸೊ ಅದರಲ್ಲಿದ್ದ ಏನು ಇದನ್ನು ಪ್ರಾಫಿಟ್ ಹಿಂಗೆಲ್ಲ ಬರ್ತಲ್ಲ, ಸೊ ನನಗೆ ಸೋಷಿಯಲ್ ಕಾಂಟ್ರಿಬ್ಯೂಟ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಅದನ್ನು ಮಾಡ್ತಿರ್ತೀನಿ ಅಂತ ಹೇಳಿ. ಒಂದು, ನಾವು ಮಂಗಳೂರು ಮತ್ತು ಉಡುಪಿ ಭಾಗಕ್ಕೆಲ್ಲ ಹೋದಾಗ ಮೊನ್ನೆ ಅಶೋಕ್ ಸರ್ ಇದ್ದರು. ಎಲ್ಲೇ ಹೋದರೂ ಸಹ ವಿದ್ಯಾರ್ಥಿನಿಯರ ಸಂಖ್ಯೆ ಜಾಸ್ತಿ ಇತ್ತು.
ನಾವು ಮೋಸ್ಟ್ಲಿ ಮಂಗಳೂರಿನಲ್ಲಿ 140 ಜನಕ್ಕೆ ಕೊಟ್ಟಾಗ ಅಲ್ಲಿ 10 ಜನನ 12 ಜನನ ಗಂಡು ಮಕ್ಕಳು ಇದ್ದಿದ್ದು, ಹೆಣ್ಣು ಮಕ್ಕಳು ಉಳಿದವರು ಎಲ್ಲ ಹೆಣ್ಣುಮಕ್ಳು ಇದ್ದರು. ಇವತ್ತು 50%ಗಿಂತ ಜಾಸ್ತಿ ಗಂಡು ಮಕ್ಕಳಿದ್ದಾರೆ. ನಿಜವಾಗ್ಲೂ ಅದು ನಮಗೆ ತುಂಬ ಸಂತೋಷದ ವಿಷಯ. ಇನ್ನೊಂದು, ಲತಾ ಮೇಡಮ್ ಅವರು ಕರೆದಾಗ ವಾಲಂಟ್ರಿಯಾಗಿ ಸುಮಾರು 10-12 ಜನ ಮಕ್ಕಳು ಬಂದು ಮಾತಾಡಿದ್ರಿ. ನಿಜವಾಗ್ಲೂ ನಮಗೆ ಮಂಗಳೂರು ಭಾಗದಲ್ಲಿ ಅಥವಾ ಆ ಕಡೆ ನಮ್ಮ ಸೌತ್ ಭಾಗದಲ್ಲಿ 80-90% ತೆಗೆದಂಥ ಮಕ್ಕಳು ಸಹ ವೇದಿಕೆಗೆ ಬಂದು ಮಾತಾಡುವಾಗ ಸ್ವಲ್ಪ ಅಳುಕು ಇರ್ತಿತ್ತು. ಸ್ವಲ್ಪ ನಾವು ಕರೆದಾಗ ತಕ್ಷಣ ಯಾರೂ ಬಂದಿಲ್ಲ. ಅಂಥದ್ರಲ್ಲಿ ಮೇಡಮ್ ಕರೆದ ತಕ್ಷಣವೇ ಯಾರೂ ಪ್ರಿಪೇರ್ ಆಗದೆ ತಕ್ಷಣ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳಿದಿರಿ. ನಮಗೆ ಅದರಲ್ಲಿ ತುಂಬ ಸಂತೋಷ ಆಗ್ತಿದೆ. ನಿಮ್ಮಲ್ಲಿ ನಿಜವಾದ ಟ್ಯಾಲೆಂಟ್ ಇರುವಂಥ ಮಕ್ಕಳುಗಳಿದ್ದಾರೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಾ. ಧೈರ್ಯಶಾಲಿಗಳಿದ್ದಾರೆ. ಪರ್ಸೆಂಟೇಜ್ ಎಷ್ಟೇ ತೆಗೆದಿರ್ಬೋದು, ತಾವು ಮುಂದೆ ನಮ್ಮನ್ನು ಸಮಾಜದಲ್ಲಿ ತೊಡಸ್ಕೊಳ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಅವ್ರು ಕೊಟ್ಟಿದ್ದಾರೆ. ಪೇರೆಂಟ್ಸ್ ಆದವರು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಒಂದು, ಮಕ್ಕಳಿಗೆ ಏನು ಬುದ್ಧಿವಾದಗಳನ್ನು ಹೇಳಬೇಕಾಗಿತ್ತು ಲತಾ ಮೇಡಮ್ ಅವರು ಮತ್ತು ನಮ್ಮ ಎಲ್ಲ ಟ್ರಸ್ಟಿಗಳು ಹೇಳಿದ್ದಾರೆ. ಆದರೂ ಸಹ ನಾವು ಒಂದು ಗ್ರೂಪ್ನಲ್ಲಿ ನಿಮಗೆ ಒಂದು ಯಾವುದು ಅಪ್ಲಿಕೇಶನ್ ಹಾಕಬೇಕು ಅಥವಾ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಒಂದು ವಿಷಯವನ್ನು ನಾವು ಹೇಳಿದ್ದು. ದಯವಿಟ್ಟು ಒಂದು ಗ್ರೂಪ್ನಲ್ಲಿದ್ದಾಗ ಗ್ರೂಪ್ನಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಕ್ಕಳು ಸ್ವಲ್ಪ ಗಮನ ಕೊಡಿ. ನಾವು ನಿಮಗೆ ಮ್ಯಾಥ್ಸ್ ಎಕ್ಸಾಮ್ನಲ್ಲಿ ಇನ್ಯಾವುದೋ ಸೋಷಿಯಲ್ ಸ್ಟಡೀಸ್ದು ಆನ್ಸರ್ ಬರ್ದಂಗೆ ಆಗಬಾರ್ದು. ನಾವು ಮ್ಯಾಥ್ಸ್ ಪತ್ರಿಕೆಯಲ್ಲಿ ಮ್ಯಾಥ್ಸಿಗೆ ಸಂಬಂಧಪಟ್ಟಿದ್ದು ಬರೆದ್ರೆ ಮಾತ್ರ ನೀವು ಉತ್ತೀರ್ಣ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಏನು ಅವ್ರು ಕೇಳಿದ್ದಾರೆ ಅಥವಾ ಏನು ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಇದನ್ನು ದಯವಿಟ್ಟು ಪಾಲಿಸೋದು ನೋಡ್ಕೊಳ್ಳಿ. ಸಣ್ಣ ಸಣ್ಣ ಇಂಥ ತಪ್ಪುಗಳನ್ನು ಮಾಡಬಾರ್ದು. ನೀವು ಮುಂದೆ ಉನ್ನತ ಮಟ್ಟಕ್ಕೆ ಹೋಗಬೇಕಾಗಿರೋರು, ನೀವು ಒಂದು ಗುರಿ ಮತ್ತು ಡಿಸಿಪ್ಲಿನನ್ನು ಇಟ್ಕೋಬೇಕಾದವರು. ಹಾಗಾಗಿ ಸಣ್ಣ ಸಣ್ಣ ತಪ್ಪುಗಳನ್ನು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು ನಾವು. ಆವಾಗ ಮಾತ್ರ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ.